ಭಾರತ ಮತ್ತು ಅಮೆರಿಕ ನಡುವೆ ಒಂದು ದೊಡ್ಡ ಟ್ರೇಡ್ ಅಗ್ರಿಮೆಂಟನ್ನು ಅನೌನ್ಸ್ ಮಾಡಲಾಗಿದೆ. ಒಂದು ಕಡೆ ಭಾರತದಲ್ಲಿ ಈ ಒಂದು ಅಗ್ರಿಮೆಂಟನ್ನು ಒಂದು ದೊಡ್ಡ ಜಯ ಥರ ಭಾರತ ಸರ್ಕಾರ ಬಿಂಬಿಸ್ತಾ ಇದ್ರೆ, ಇನ್ನೊಂದು ಕಡೆ ಅಮೆರಿಕ ಸರ್ಕಾರ ಆ ಕಡೆಯಿಂದ ಇಲ್ಲ ಈ ಅಗ್ರಿಮೆಂಟ್ ಭಾರತದ ಜೊತೆ ಆಗಿರೋದ್ರಿಂದ ಇದು ಒಂದು ಅಮೆರಿಕಾಗೆ ಒಂದು ದೊಡ್ಡ ಜಯ ಅಂತ ಹೇಳಿ ಬಿಂಬಿಸ್ತಿದ್ದಾರೆ. ಇನ್ನೊಂದು ವರ್ಗ ಭಾರತದಲ್ಲಿ ಏನು ಹೇಳ್ತಾ ಇದೆ ಅಂತಂದ್ರೆ, ನೀವು ಭಾರತ ಮತ್ತೆ ಈ ಅಮೆರಿಕ ನಡುವಿನ ಅಗ್ರಿಮೆಂಟ್ ಅನ್ನ ಮಾಡಿಕೊಂಡು ಭಾರತವನ್ನ ಸಂಪೂರ್ಣವಾಗಿ ನೀವು ಅಮೆರಿಕ ಕೈಗೆ ಮಾರ್ಕೊಂಡ್ಬಿಟ್ಟಿದ್ರಿ. ಭಾರತದ ರೈತರ ಹಿತಾಸಕ್ತಿಯನ್ನ ನೀವು ಅಮೆರಿಕಕ್ಕೆ, ಅದರಲ್ಲೂ ಟ್ರಂಪ್ಗೆ ನೀವು ಮಾರ್ಕೊಂಡ್ಬಿಟ್ಟಿದ್ರಿ ಅಂತ ಹೇಳಿ ಸಾಕಷ್ಟು ಟೀಕೆಗಳು ಕೂಡ ನಮಗೆ ಇವಾಗ ಬರ್ತಾ ಇವೆ. ಹಾಗಾದ್ರೆ ನಿಜವಾಗ್ಲೂ ಈ ಟ್ರೇಡ್ ಅಗ್ರಿಮೆಂಟ್ ನಲ್ಲಿ ಏನಿದೆ, ಇದನ್ನ ನಾವು ಕೂಲಂಕುಷವಾಗಿ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಹೀಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಇದಕ್ಕೊಂದು ಲೈಕ್ ಅನ್ನ ಕೊಡಿ. ನಮ್ಮ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನೆಲ್ನ ಮೆಂಬರ್ ಆಗಿಯೂ ಕೂಡ ನಮ್ಮ ಚಾನೆಲ್ಗೆ ನೀವು ಸಪೋರ್ಟ್ ಮಾಡ್ಬೋದು. ಇದೇ ತರದ ವಿಶ್ಲೇಷಣೆಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದ್ರೆ ಬನ್ನಿ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ. ಸೊ ಮೊಟ್ಟ ಮೊದಲಿಗೆ ಈ ಟ್ರೇಡ್ ಅಗ್ರಿಮೆಂಟ್ಗಳು ಏನು ಹೇಳ್ತವೆ? ಈ ಟ್ರೇಡ್ ಅಗ್ರಿಮೆಂಟ್ ಅಂದ್ರೆ ಫೈನಲ್ ಆಗಿ ಯಾವುದೇ ಒಂದು ಅಗ್ರಿಮೆಂಟ್ ಆಗಿ ಇನ್ನೂ ಕನ್ವರ್ಟ್ ಆಗಿಲ್ಲ. ಈಗ ಮಾತುಕತೆ ಫೈನಲ್ ಹಂತಕ್ಕೆ ಬಂದು ನಿಂತಿದೆ. ಹೀಗಾಗಿ ಒಂದು ಫ್ರೇಮ್ ವರ್ಕ್ ಅಂತ ಹೇಳಿ, ಅಂದ್ರೆ ಒಂದು ಚೌಕಟ್ಟು, ನಾವು ಈ ವಿಷಯಗಳ ಮೇಲೆ, ಈ ಪಾಯಿಂಟ್ಸ್ಗಳ ಮೇಲೆ ನಾವು ಅಗ್ರಿ ಆಗ್ತೀವಿ, ಆಮೇಲೆ ಈ ಷರತ್ತುಗಳನ್ನು ನಾವು ಒಪ್ಕೊಂತೀವಿ ಅಂತ ಹೇಳಿ ಮೇಲ್ನೋಟಕ್ಕೆ ಮೇಲ್ಮೇಲಕ್ಕೆ ಒಂದು ಫ್ರೇಮ್ ವರ್ಕ್ ಅಥವಾ ಒಂದು ಚೌಕಟ್ಟನ್ನ ಬಿಡುಗಡೆ ಮಾಡಿದ್ದಾರೆ. ಆದರೆ ಫೈನಲ್ ಡೀಟೇಲ್ಸ್ ಅಂದ್ರೆ ಯಾವ್ಯಾವ ವಸ್ತುಗೆ ಎಷ್ಟೆಷ್ಟು ಅನ್ನೋದನ್ನ ಮುಂದಿನ ಫೈನಲ್ ಟ್ರೇಡ್ ಅಗ್ರಿಮೆಂಟ್ ಸೈನ್ ಆಗಿ ರಿಲೀಸ್ ಆದ್ಮೇಲೆ ನಮಗೆ ಗೊತ್ತಾಗುತ್ತೆ. ಬಟ್ ಈಗ ನಾವು ಆ ಚೌಕಟ್ಟಿನ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾಕೆ ಮೀಡಿಯಾದಲ್ಲಾಗಿರ್ಬೋದು, ಜಗತ್ತಿನಲ್ಲಿ ಇಷ್ಟು ಹಾಹಾಕಾರ ನಡೀತಾ ಇದೆ ಇದರ ಬಗ್ಗೆ, ಮತ್ತೆ ಟೀಕೆ ಟಿಪ್ಪಣಿಗಳು ಯಾಕೆ ಬರ್ತಾ ಇವೆ ಅಂತ ಹೇಳಿ. ಮೊದಲಿಗೆ ಈ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಮೆರಿಕ ಏನು ಹೇಳುತ್ತೆ, ಇಷ್ಟು ದಿನ ಭಾರತ 50% ಟ್ಯಾರಿಫ್ ಅನ್ನ ಕೊಡ್ತಾ ಇತ್ತು. ತನ್ನ ಗೂಡ್ಸ್ ಅನ್ನ ಅಮೆರಿಕಕ್ಕೆ ಸಪ್ಲೈ ಮಾಡಿದ್ರೆ ಅದಕ್ಕೆ 50% ತೆರಿಗೆಯನ್ನ ಕಟ್ಟಿ ನೀವು ಅಮೆರಿಕದಲ್ಲಿ ಮಾರಾಟ ಮಾಡಬೇಕಾಗಿ ಬರ್ತಾ ಇತ್ತು. ಇದರಿಂದ ಭಾರತದ ವಸ್ತುಗಳು ಮತ್ತೆ ಸೇವೆಗಳು ಅಮೆರಿಕದಲ್ಲಿ ಕಾಸ್ಟ್ಲಿ ಆಗ್ತಾ ಇತ್ತು. ಇದರಿಂದ ಅಮೆರಿಕದಲ್ಲಿ ಏನ್ ಮಾಡ್ತಾ ಇದ್ರು, ಭಾರತದ ವಸ್ತುಗಳಿಗೆ ಡಿಮಾಂಡ್ ಕಡಿಮೆ ಆಗಿ ಬೇರೆ ದೇಶದ ವಸ್ತುಗಳು, ಅಂದ್ರೆ ಯಾವ ಬೇರೆ ದೇಶಗಳ ವಸ್ತುಗಳ ಮೇಲೆ ಟ್ಯಾರಿಫ್ ಕಡಿಮೆ ಇರುತ್ತದೋ ಅಂತ ವಸ್ತುಗಳು ಅಮೆರಿಕದಲ್ಲಿ ಡಿಮಾಂಡ್ ಹೆಚ್ಚಾಗಿತ್ತು. ಇದರಿಂದ ಭಾರತದಲ್ಲಿ ಎಕ್ಸ್ಪೋರ್ಟರ್ಸ್ಗೆ ಸ್ವಲ್ಪ ಪ್ರೆಷರ್ ಬರ್ತಾ ಇತ್ತು. ಅದಕ್ಕೆ ಈ ಚೌಕಟ್ಟಿನಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಇನ್ಮೇಲೆ ಆ 50% ತೆರಿಗೆ ಅಥವಾ ಟ್ಯಾರಿಫ್ ಅನ್ನ ಕಟ್ಟೋದು ಬೇಕಾಗಿಲ್ಲ. ಈಗ ಆ ಟ್ಯಾರಿಫ್ ಅನ್ನ ನಾವು 18% ಅಂದ್ರೆ 18%ಗೆ ನಾವು ಕಡಿಮೆ ಮಾಡಿದ್ದೀವಿ. ಇದರಿಂದ ಭಾರತದ ವಸ್ತುಗಳಿಗೆ ಒಂದು ಒಳ್ಳೆ ಮಾರ್ಕೆಟ್ ಸಿಕ್ಕಂಗಾಗತ್ತೆ, ಒಳ್ಳೆ ಬೆಲೆ ಸಿಕ್ಕಂಗಾಗತ್ತೆ. ಇದರಿಂದ ಭಾರತದ ವಸ್ತುಗಳಿಗೆ ಮತ್ತೆ ಡಿಮಾಂಡ್ ಹೆಚ್ಚಾಗಿ ಭಾರತದ ಎಕ್ಸ್ಪೋರ್ಟರ್ಸ್ಗಳು ಇದರಿಂದ ಲಾಭ ಪಡಿಬಹುದು ಅಂತ ಹೇಳಿ ಇದು ಮೊದಲನೇ ಪಾಯಿಂಟ್. ಏನಪ್ಪಾ ಅಂತಂದ್ರೆ, ಇಮಿಡಿಯೇಟ್ ಆಗಿ 50% ಇಂದ ನಾವು 18%ಗೆ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿದ್ದೀವಿ. ಇದು ಫಸ್ಟ್ ಪಾಯಿಂಟ್. ಎರಡನೇದು, ಕೆಲವೊಂದು ಮುಖ್ಯ ಸೆಕ್ಟರ್ಸ್ಗಳ ಮೇಲೆ ಯಾವುದೇ ತರದ ಟ್ಯಾಕ್ಸ್ ಅನ್ನ ಹಾಕೊಳ್ಳೋದಿಲ್ಲ. ಅಂದ್ರೆ ಸಂಪೂರ್ಣವಾಗಿ ಅಲ್ಲಿ 0% ಟ್ಯಾರಿಫ್ ಅಫೆಕ್ಟ್ ಆಗುತ್ತೆ. ಅದರ ಮೇಲೆ ಯಾವುದೇ ತರದ ತೆರಿಗೆ ಇರೋದಿಲ್ಲ. ಎಕ್ಸಾಂಪಲ್, ಫಾರ್ಮಾಸ್ಯೂಟಿಕಲ್ ಎಪಿಐಸ್. ಫಾರ್ಮಾಸ್ಯೂಟಿಕಲ್ ಎಪಿಐಸ್ ಅಂತಂದ್ರೆ, ನಾವು ಮೆಡಿಸಿನ್ಸ್ ಅನ್ನ ಭಾರತದಲ್ಲಿ ಏನು ತಯಾರಿಸಿ ಅಲ್ಲಿ ನಾವು ಕಳಿಸ್ತೀವಿ, ಅದರಲ್ಲೂ ಎಪಿಐಸ್ ಅಂದ್ರೆ ಫೈನಲ್ ಪ್ರಾಡಕ್ಟ್ ಅಲ್ಲದೆ, ಈಗ ಪ್ಯಾರಾಸೆಟಮಾಲ್ ಏನು ಕಂಟೆಂಟ್ ಇರುತ್ತೋ ಆ ಪ್ಯಾರಾಸೆಟಮಾಲ್ ಕಂಟೆಂಟ್ ಅನ್ನ ನಾವು ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ನಾವು ಕಳಿಸ್ತೀವಿ. ಸೊ ಇಂಥ ವಸ್ತುಗಳ ಮೇಲೆ ಅಮೆರಿಕಾದಲ್ಲಿ ಸಂಪೂರ್ಣವಾಗಿ ಇದರ ಮೇಲೆ 0% ಟ್ಯಾರಿಫ್ ಅನ್ನ ಚಾರ್ಜ್ ಮಾಡುತ್ತೆ. ಅಂದ್ರೆ ಯಾವುದೇ ತರದ ತೆರಿಗೆಯನ್ನ ಅಮೆರಿಕ ನಮ್ಮ ವಸ್ತುಗಳ ಮೇಲೆ ಚಾರ್ಜ್ ಮಾಡೋದಿಲ್ಲ. ಸೊ ಇದು ಎರಡನೇ ಪಾಯಿಂಟ್. ಇದೇ ತರ ಕೆಲವೊಂದು IT ಸೇವೆ ಆಗಿರ್ಬೋದು, ಆಮೇಲೆ ನ್ಯಾಷನಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟ ಕೆಲವೊಂದು ಸೇವೆಗಳು ಭಾರತ ಏನು ಕೊಡ್ತಾರೆ ಇರುತ್ತೋ ಅಂತ ಸೇವೆಗಳ ಮೇಲೆ ಯಾವುದೇ ತರಹದ ಟ್ಯಾರಿಫ್ ಅನ್ನ ಅಮೆರಿಕ ನಮ್ಮ ಮೇಲೆ ಹಾಕೋದಿಲ್ಲ. ಮೂರನೇ ಪಾಯಿಂಟ್, ಇದರಲ್ಲಿ ಅಮೆರಿಕ ಒಂದು ಆಟ ಆಡಿದೆ, ಒಂದು ಗೇಮ್ ಅನ್ನ ಆಡಿದೆ. ಆ ಗೇಮ್ ಏನಪ್ಪಾ ಅಂತಂದ್ರೆ, ಸೆಕ್ಷನ್ 232 ಪ್ರಕಾರ ಅವರಲ್ಲಿ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಆಕ್ಟ್ ಅಂತ ಇದೆ. ಸೊ ನ್ಯಾಷನಲ್ ಸೆಕ್ಯೂರಿಟಿ, ಅವರ ದೇಶದ ಸುರಕ್ಷತೆಗೆ ಸಂಬಂಧಪಟ್ಟಂತೆ ನೀವು ಬೇರೆ ದೇಶಗಳ ಮೇಲೆ ಕೆಲವೊಂದು ತೆರಿಗೆಗಳು ಅಥವಾ ಟ್ಯಾಕ್ಸ್ ಅನ್ನ ಹಾಕ್ಬಹುದು, ಅವರ ಇಂಪೋರ್ಟ್ಸ್ ಅನ್ನ ನೀವು ತಡೆ ಹಿಡಿಬಹುದು. ಸೊ ಈ ಅಂಶದ ಪ್ರಕಾರ ಅಥವಾ ಈ ಕಾನೂನಿನ ಪ್ರಕಾರ ಅವ್ರೇನ್ ಮಾಡಿದ್ದಾರೆ, ಭಾರತದಿಂದ ಅಲ್ಯೂಮಿನಿಯಂ ಮತ್ತೆ ಸ್ಟೀಲ್ ಏನು ಮೆಟಲ್ಸ್ ಬರ್ತಾ ಇತ್ತು, ನಮ್ಮ ಮೆಟಲ್ಸ್ ಮೇಲೆ ಅದರ ಟ್ಯಾರಿಫ್ ಅನ್ನು ಅವರು 25% ಅಷ್ಟು ಮೇಂಟೈನ್ ಮಾಡಿದ್ದಾರೆ. ಮೊದಲು ಏನು ಅನೌನ್ಸ್ ಮಾಡಿದ್ರು 25% ಟ್ಯಾರಿಫ್, ಅದನ್ನು ಅವರು ಕಂಟಿನ್ಯೂ ಮಾಡಿದ್ದಾರೆ. ಅದನ್ನ 18%ಗೆ ಅವರು ಕಡಿಮೆ ಮಾಡಿಲ್ಲ. ಅದಕ್ಕೆ ಅವ್ರ ಕಾರಣ ಏನು ಕೊಡ್ತಾರೆ ಅಂತಂದ್ರೆ, ನೀವು ಸೇಲ್ ಮಾಡಿರೋ ಸ್ಟೀಲ್ ಮತ್ತೆ ಅಲ್ಯೂಮಿನಿಯಂ ಏನಿದೆಯೋ ಇದರಿಂದ ನಮ್ಮ
ದೇಶದಲ್ಲಿನ ಸ್ಟೀಲ್ ಫ್ಯಾಕ್ಟರೀಸ್ಗೆ ಇದು ಅಫೆಕ್ಟ್ ಆಗ್ತಾ ಇದೆ. ಅಲ್ಲಿನ ಜನರಿಗೆ ಎಂಪ್ಲಾಯ್ಮೆಂಟನ್ನು ಕಳೆದುಕೊಂಡು ಅಂಥ ಕಂಪ್ನೀಸ್ಗಳು ಮುಚ್ಚೋಗುವಂಥ ಪರಿಸ್ಥಿತಿ ಬರ್ತಾ ಇದೆ. ಈ ಕಾರಣದಿಂದಾಗಿ ನಿಮ್ಮ ಸ್ಟೀಲ್ನ ನಾವು ಪರ್ಚೇಸ್ ಮಾಡೋಕ್ಕೆ ಆಗೋದಿಲ್ಲ. ಜೊತೆಗೆ ಈ ಸ್ಟೀಲ್ ಏನಿದೆ, ಈ ಸ್ಟೀಲನ್ನು ನಾವು ನಮ್ಮ ಡಿಫೆನ್ಸ್ ಇಕ್ವಿಪ್ಮೆಂಟ್ಗೆ ಯೂಸ್ ಮಾಡ್ತೀವಿ, ನಮ್ಮಲ್ಲಿ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಹೀಗಾಗಿ ಕೆಲವೊಂದು ಸೆನ್ಸಿಟಿವ್ ವಲಯಗಳಲ್ಲೂ ಕೂಡ ಈ ಸ್ಟೀಲ್ ಬಳಕೆ ಆಗ್ತದೆ. ಈ ಕಾರಣದಿಂದಾಗಿ ನಿಮ್ಮ ಸ್ಟೀಲನ್ನು ನಾವು ನಮ್ಮ ಸೆನ್ಸಿಟಿವ್ ಕ್ಷೇತ್ರಗಳಿಗೆ ಬಳಕೆ ಮಾಡೋಕ್ಕೆ ಅಂದರೆ 0% ಡ್ಯೂಟಿಯಲ್ಲಿ ಬಿಡೋಕೆ ಆಗೋದಿಲ್ಲ. ಈ ಕಾರಣದಿಂದಾಗಿ 25% ಟ್ಯಾರಿಫನ್ನು ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳಿ ಈ ನ್ಯಾಷನಲ್ ಸೆಕ್ಯೂರಿಟಿ 232 ಸೆಕ್ಷನ್ ಅಡಿಯಲ್ಲಿ ಇದನ್ನು ಅವರು ಕಂಟಿನ್ಯೂ ಮಾಡಿದ್ದಾರೆ. ಆದರೆ ಆಟೋಮೋಟಿವ್ ಪಾರ್ಟ್ಸ್ ಅಂದರೆ ಕಾರ್ ಮ್ಯಾನುಫ್ಯಾಕ್ಚರಿಂಗ್ಗೆ ಭಾರತದಿಂದ ಏನು ಪಾರ್ಟ್ಸ್ ರೆಡಿಯಾಗಿ ಹೋಗುತ್ತೋ ಅದಕ್ಕೆ ಕೆಲವೊಂದಿಷ್ಟು ಕೋಟಾದಲ್ಲಿ 0% ಡ್ಯೂಟಿ ಅಥವಾ 18% ಡ್ಯೂಟಿ ಅಡಿ ಆ ಪಾರ್ಟ್ಸ್ಗಳು ಬರ್ಬೋದು. ಬಟ್ ಆ ಕೋಟಾ ಮುಗಿದ ಮೇಲೆ ಮತ್ತೆ ಅದಕ್ಕೆ 25% ಟ್ಯಾರಿಫ್ ಬೀಳ್ತದೆ ಅಂತ ಹೇಳಿ ಈಗ ಒಂದು ಫ್ರೇಮ್ವರ್ಕ್ ಅಗ್ರಿಮೆಂಟಲ್ಲಿ ಇಷ್ಟು ತಿಳಿಸಿದ್ದಾರೆ. ಇದು ಅಮೆರಿಕ ಭಾರತಕ್ಕೆ ಕೊಡೋ ಒಂದು ಲಾಭ ಅಥವಾ ಒಂದು ಸಬ್ಸಿಡಿ ಅಥವಾ ಒಂದು ಬೆನಿಫಿಟ್ ಅಂತ ಹೇಳಿ ನಾವು ಅಂದ್ಕೊಂಡ್ರೆ, ಭಾರತ ಅಮೆರಿಕಕ್ಕೆ ಯಾವ ಬೆನಿಫಿಟ್ ಕೊಡ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಭಾರತ ಅಮೆರಿಕಕ್ಕೆ ಕೊಡ್ತಿರೋ ಬೆನಿಫಿಟ್ ಏನಪ್ಪ ಅಂತಂದರೆ, ಈಗ ಫೇಸ್ಬುಕ್, ಗೂಗಲ್ ಈ ಥರ ಏನು ದೊಡ್ಡ ದೊಡ್ಡ ಟೆಕ್ ಕಂಪ್ನೀಸ್ಗಳು ಇವೆ, ಅವರ ಸೇವೆಗಳು ಏನು ಭಾರತದಲ್ಲಿ ಇವೆ, ಅದರ ಮೇಲೆ ಭಾರತ ಒಂದು ಡಿಜಿಟಲ್ ಸರ್ವಿಸ್ ಟ್ಯಾಕ್ಸ್ ಅಥವಾ DST ಅಂತ ಹೇಳಿ ಚಾರ್ಜ್ ಮಾಡ್ತಾ ಇತ್ತು. ಆದರೆ ಭಾರತದ ಟೆಕ್ ಕಂಪ್ನೀಸ್ಗಳಿಂದ ಟ್ರಂಪ್ ಮೇಲೆ ಕೆಲವೊಂದು ಪ್ರೆಷರ್ ಬಂದಿತ್ತು. ಆ ಪ್ರೆಷರ್ ಪ್ರಕಾರ ಅವರು ಲಾಬಿ ಮಾಡಿ ಭಾರತಕ್ಕೂ ಕೂಡ ಕನ್ವಿನ್ಸ್ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಇನ್ಮೇಲೆ ಈ ಫೇಸ್ಬುಕ್ಕು, ಗೂಗಲ್ ಅವರು ಏನು ಈ DST ಅಂತ ಹೇಳಿ ನೀವು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾ ಇದ್ರು, ಅಂದರೆ GST ಬಿಟ್ಟು ಎಕ್ಸ್ಟ್ರಾ ಏನು ಚಾರ್ಜ್ ಮಾಡ್ತಾ ಇದ್ರು ಅದನ್ನು ನೀವು ಚಾರ್ಜ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಭಾರತವು ಕೂಡ ಒಪ್ಕೊಂಡಿದೆ. ಇಲ್ಲ, ಆ DST ಟ್ಯಾಕ್ಸ್ ಏನಿದೆ ಅದನ್ನು ನಾವು ಸಂಪೂರ್ಣವಾಗಿ 0 ಮಾಡ್ತೀವಿ, ಡಿಜಿಟಲ್ ಸರ್ವಿಸ್ ಟ್ಯಾಕ್ಸ್ ಅಂತೇಳಿ ನಾವು ಹೆಚ್ಚಿನ ತೆರಿಗೆಯನ್ನು ಹಾಕೊಳ್ಳೋದಿಲ್ಲ. ರೆಗ್ಯುಲರ್ ಅವ್ರೇನು ಟ್ರಾನ್ಸಾಕ್ಷನ್ ಮಾಡ್ತಾರೋ ಅದ್ರ ಮೇಲೆ GST ಅಂತೂ ಕಟ್ಟಲೇಬೇಕು. ಇಲ್ಲಿ ಅವರ ಕಂಪ್ನಿ ಇತ್ತಂದರೆ ಅದಕ್ಕೆ ಅವರು ಇನ್ಕಮ್ ಟ್ಯಾಕ್ಸನ್ನು ಕೂಡ ಕಟ್ಟಬೇಕಾಗತ್ತೆ. ಅದು ಬಿಟ್ಟು ಅದ್ರ ಹೊರತಾಗಿ ಏನಾದರೂ ಡಿಜಿಟಲ್ ಸರ್ವಿಸ್ ಟ್ಯಾಕ್ಸ್ ಅಂತ ಏನಿತ್ತು ಅದನ್ನು ನಾವು ಚಾರ್ಜ್ ಮಾಡೋದಿಲ್ಲ ಅಂತ ಹೇಳಿ ಭಾರತ ಹೇಳಿದೆ. ಆಮೇಲೆ ಇನ್ನೊಂದು ಮುಖ್ಯವಾದ ಕಂಡೀಷನ್ ಅಮೆರಿಕ ಭಾರತದ ಮೇಲೆ ಏನು ಹಾಕಿದೆ ಅಂತಂದರೆ, ನೀವು ಚೈನಾ ಅಥವಾ ಬೇರೆ ಯಾವುದೋ ದೇಶದಿಂದ ಒಂದು ರಾ ಮೆಟೀರಿಯಲ್ ಅಥವಾ ಯಾವುದೋ ಒಂದು ವಸ್ತುವನ್ನು ತಗೊಂಡು ಅದಕ್ಕೆ ಹೆಚ್ಚು ಬದಲಾವಣೆ ಮಾಡದೆ ಅದನ್ನು ನೀವು ನಮ್ಮ ದೇಶಕ್ಕೆ ಮಾರಾಟ ಮಾಡುವ ಹಾಗಿಲ್ಲ. ಅಂದರೆ ಫಾರ್ ಎಕ್ಸಾಂಪಲ್, ಒಂದು ಶೂ ಇರುತ್ತೆ ಅಂತ ಅಂದ್ಕೊಳ್ಳಿ. ಶೂವನ್ನು ತಗೊಂಡು ಅಲ್ಲಿಂದ ತಂದು ನಿಮ್ಮ ಲೇಬಲನ್ನು ನೀವು ಹಚ್ಚಿ ಹೆಚ್ಚು ಬದಲಾವಣೆ ಏನೂ ಮಾಡದೆ ಅದನ್ನು ನೀವು ಮೇಡ್ ಇನ್ ಇಂಡಿಯಾ ಅಂತ ಹೇಳಿ ಅಮೆರಿಕಕ್ಕೆ ಮಾರಿದರೆ ಅದರ ಮೇಲೆ ನಾವು ಮತ್ತೆ ಟ್ಯಾರಿಫನ್ನು ಹಾಕ್ತೀವಿ. ಹೀಗಾಗಿ ರೀರೂಟಿಂಗ್ ಅಂದರೆ ಅಥವಾ ರೂಲ್ಸ್ ಆಫ್ ಒರಿಜಿನ್ ಅಂತಂದರೆ ಅದರ ಮೂಲ ಏನಿದೆ, ಆ ವಸ್ತು ಮೂಲ ಏನಿದೆ, ಆ ಮೂಲ ದೇಶದಿಂದ ನೀವು ಖರೀದಿ ಮಾಡಿ ಅದಕ್ಕೆ ನೀವು ಹೆಚ್ಚು ಬದಲಾವಣೆ ಮಾಡದೆ ಅದನ್ನು ನೀವು ಅಮೆರಿಕಕ್ಕೆ ಮಾಡಿದರೆ ಅದರ ಮೇಲೆ ನಾವು ಟ್ಯಾರಿಫನ್ನು ಹಾಕ್ತೀವಿ ಅಂತ ಹೇಳಿ ಆ ಕಂಡೀಷನ್ ಹಾಕಿದೆ. ಭಾರತವು ಕೂಡ ಒಪ್ಕೊಂಡಿದೆ. ಅದಕ್ಕೆ ಅವರು ಕಾರಣ ಏನು ಕೊಡ್ತಾರೆ ಅಂತಂದರೆ, ನೀವು ಚೈನಾದಿಂದ ವಸ್ತುಗಳನ್ನು ತಗೊಂಡು ಹೆಚ್ಚು ಬದಲಾವಣೆ ಮಾಡದೆ ಅದರ ಮೇಲೆ ಬರೀ ನಿಮ್ಮ ಲೋಗೋ ಅಥವಾ ನಿಮ್ಮ ಕಂಪ್ನಿಯ ಹೆಸರನ್ನು ಬದಲಾವಣೆ ಮಾಡಿ ಅದನ್ನು ನಮ್ಮ ದೇಶಕ್ಕೆ ನೀವು ಮತ್ತೆ ಮಾರಾಟ ಮಾಡಿದರೆ ನಾವು ಚೈನಾ ವಸ್ತುಗಳ ಖರೀದಿ ಮಾಡ್ದಂಗೆ ಆಗುತ್ತೆ. ಈಗ ನಾವು ಚೈನಾ ಜೊತೆ ಹೆಚ್ಚಿನ ವ್ಯಾಪಾರ ಮಾಡೋ ಮೂಡ್ನಲ್ಲಿ ಇಲ್ಲ. ಈ ನ್ಯಾಷನಲ್ ಸೆಕ್ಯೂರಿಟಿ ವಿಷಯ ಬಂದಾಗ ನಾವು ಚೈನಾದಿಂದ ಬರೋ ವಸ್ತುಗಳನ್ನು ನಾವು ಕೂಲಂಕಷವಾಗಿ ಪರಿಗಣಿಸ್ತಾ ಇದ್ದೀವಿ. ಹೀಗಾಗಿ ನೀವು ಆ ರೂಟನ್ನು ಸೆಲೆಕ್ಟ್ ಮಾಡಿದರೆ ನಿಮ್ಮ ವಸ್ತುಗಳ ಮೇಲೆ ನಾವು ಟ್ಯಾಕ್ಸ್ ಹಾಕಬೇಕಾಗತ್ತೆ. ಅದಕ್ಕೆ ಅವರು ಕೊಡೋ ಕಾರಣ ಏನಂತಂದರೆ, ಆ ಟ್ಯಾಕ್ಸ್ ನಿಮ್ಮ ಮೇಲೆ ಬೀಳಬಾರ್ದು ಅಂತಂದರೆ ಅದರಲ್ಲಿ ನೀವು ಆ ವಸ್ತುವಿನ ಮೇಲೆ 35ರಿಂದ 40% ಅಷ್ಟು ಬದಲಾವಣೆ ಅಥವಾ ನಿಮ್ಮ ಮೌಲ್ಯವನ್ನು ಅದರ ಮೇಲೆ ಆ್ಯಡ್ ಮಾಡಿರಬೇಕು ಅಥವಾ ವ್ಯಾಲ್ಯೂವನ್ನು ಆ್ಯಡ್ ಮಾಡಿರಬೇಕು. ಫಾರ್ ಎಕ್ಸಾಂಪಲ್, ನೀವು ಪಾರ್ಟ್ಸನ್ನು ತೊಗೊಂಬನ್ನಿ. ಪಾರ್ಟ್ಸನ್ನು ತೊಗೊಂಡು ಇಲ್ಲಿ ನೀವು ಮ್ಯಾನುಫ್ಯಾಕ್ಚರ್ ಮಾಡಿ ಒಂದು ಫೋನನ್ನು ರೆಡಿ ಮಾಡಿ ಆ ಫೋನನ್ನು ನೀವು ಅಮೆರಿಕಕ್ಕೆ ಕಳಿಸ್ಕೊಟ್ರೆ ಅದನ್ನು ನಾವು ಒಂದು ಮೌಲ್ಯ ಪರಿವರ್ತನೆ ಆಗಿದೆ ಅಥವಾ ಮೌಲ್ಯವನ್ನು ವರ್ಧನೆ ಆಗಿದೆ ಅಂತ ಹೇಳಿ ಅನ್ಕೋತೀವಿ. ಹೊರತಾಗಿ ನೀವು ಬರೀ ಒಂದು ಶೂ ಅಥವಾ ಒಂದು ಫೋನನ್ನು ತಂದು ಅವರ ಲೋಗೋ, ಚೈನಾ ಲೋಗೋವನ್ನು ತೆಗೆದು ನಿಮ್ಮ ಲೋಗೋವನ್ನು ಹಾಕಿ ಮಾರಾಟ ಮಾಡಿದರೆ ಅದಕ್ಕೆ ನಾವು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಹೇಳಿದೆ. ಸೊ ಈ ಕಂಡೀಷನ್ ಹೇಗಾದರೂ ಭಾರತವು ಕೂಡ ಇಂಥ ವಸ್ತುಗಳನ್ನು ಒಪ್ಕೊಳ್ಳೋದಿಲ್ಲ. ಇದೇ ಕಾರಣದಿಂದಾಗಿ ಅಮೆರಿಕ ಹಾಕಿರೋ ಈ ಕಂಡೀಷನ್ಗೆ ಭಾರತ ಒಪ್ಪಿಗೆಯನ್ನು ಕೊಟ್ಟಿದೆ. ಮತ್ತು ಭಾರತ ಸುಮಾರು $500 ಬಿಲಿಯನ್ ವಸ್ತುಗಳನ್ನು ಅಮೆರಿಕದಿಂದ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಇನ್ನೊಂದು ಷರತ್ತನ್ನು ಕೂಡ ಅಮೆರಿಕ ಭಾರತದ ಮೇಲೆ ಹಾಕಿದೆ. ಸೊ ಮೊನ್ನೆ ನಮ್ಮ ಕಾಮರ್ಸ್ ಮಿನಿಸ್ಟರ್ ಕೂಡ ಪಿಯೂಷ್ ಗೋಯಲ್ ಅವರು ಕೂಡ ಪ್ರೆಸ್ ಕಾನ್ಫರೆನ್ಸನ್ನು ಡೀಟೇಲ್ ಆಗಿ ವಿವರಣೆ ಮಾಡಿದ್ದಾರೆ. ಏನಂತಂದರೆ, ಈ $500 ಬಿಲಿಯನ್ ನಾವು ಕೆಲವು ವರ್ಷಗಳಲ್ಲಿ ಖಂಡಿತವಾಗ್ಲೂ ಪರ್ಚೇಸ್ ಮಾಡ್ತೀವಿ. ಯಾಕಂತಂದರೆ ಅಮೆರಿಕಾದಲ್ಲಿ ಸಾಕಷ್ಟು ರಿಸೋರ್ಸಸ್ ಇದೆ, ಆ ರಿಸೋರ್ಸಸ್ಗಳು ಭಾರತಕ್ಕೆ ಬೇಕು. ಹೀಗಾಗಿ ಡಿಫೆನ್ಸ್ ಆಗಿರ್ಬೋದು, ಕೆಲವು ನ್ಯಾಚುರಲ್ ರಿಸೋರ್ಸಸ್ ಆಗಿರ್ಬೋದು, ಸೊ ಅವೆಲ್ಲ ವಸ್ತುಗಳು ಭಾರತಕ್ಕೆ ಬೇಕಾಗಿರೋದ್ರಿಂದ
ಆ ಅಗ್ರಿಮೆಂಟ್ ಅನ್ನ ನಾವು ಖಂಡಿತವಾಗ್ಲೂ ಪೂರೈಸ್ತೀವಿ. $500 ಬಿಲಿಯನ್ ಗಳಷ್ಟ ಖರೀದಿಯನ್ನ ನಾವು ಮಾಡ್ತೀವಿ ಅಂತ ಹೇಳಿ ಭಾರತವು ಕೂಡ ಈ ಕಂಡೀಷನ್ಗೆ ಒಪ್ಪಿಗೆಯನ್ನ ನೀಡಿದೆ. ಇನ್ನೊಂದು ಮುಖ್ಯವಾದ ಕಂಡೀಷನ್ ಅಥವಾ ಇನ್ನೊಂದು ಮುಖ್ಯವಾದ ಕನ್ಸೆಷನ್ ಭಾರತ ಏನು ಕೊಡ್ತಾ ಇದೆ ಅಂತಂದ್ರೆ, ಈಗ ಅಗ್ರಿಕಲ್ಚರ್ ಮತ್ತೆ ಡೈರಿ ಸೆಕ್ಟರ್ ಮೇಲೆ ಯಾವುದೇ ತರಹದ ಕಾಂಪ್ರಮೈಸ್ ಇಲ್ಲ ಅಂತ ಹೇಳಿ ಭಾರತ ಸರ್ಕಾರ ಹೇಳಿತು. ಇದು ನಿಜಾನೂ ಕೂಡ. ಮೋಸ್ಟ್ಲಿ ಅಗ್ರಿಕಲ್ಚರ್ ಮತ್ತೆ ಡೈರಿ ಸೆಕ್ಟರ್ ಅನ್ನ ಇವರು ಟಚ್ ಮಾಡಿಲ್ಲ. ಬಟ್ ಒಂದು ಲೂಪ್ ಹೋಲ್ ಏನಿದೆ ಅಂತಂದ್ರೆ, ಈಗ ಅನಿಮಲ್ ಫೀಡ್ ಅಂತ ಕರಿತೀವಿ. ಅಂದ್ರೆ ನಾವು ಡೈರಿ ಸೆಕ್ಟರ್ ಅಲ್ಲಿ ನಾವು ಹಸು ಸಾಕಾಣಿಕೆ ಮಾಡಬೇಕು, ಹಂದಿ ಸಾಕಾಣಿಕೆ ಮಾಡಬೇಕು ಅಥವಾ ಎಮ್ಮೆ ಸಾಕಾಣಿಕೆ ಮಾಡಬೇಕು ಅಂತಂದ್ರೆ ಅದಕ್ಕೆ ನಾವು ಊಟವನ್ನ ಅದಕ್ಕೆ ಏನಾದರೂ ತಿನ್ನಿಸ್ತಾ ಇರಬೇಕು. ಸೊ ಆ ಊಟ ಅಥವಾ ಅದೇನು ತಿನ್ನೋ ವಸ್ತು ಇದೆ, ಆ ತಿನ್ನೋ ವಸ್ತುಕ್ಕೆ ಸೋಯಾಬೀನ್ ಮತ್ತೆ ಕಾರ್ನ್ ಅನ್ನ ಹೆಚ್ಚಿನ ಬಳಕೆ ಮಾಡ್ತಾರೆ. ಇದರಿಂದ ಪ್ರೋಟೀನ್ ಕಂಟೆಂಟ್ ಹೆಚ್ಚು ಸಿಕ್ಕಿ ಅದಕ್ಕೆ ಅವರು ನಾವು ಸಾಕೋ ದನಕರು ಆಗಿರ್ಬೋದು, ಮೇಕೆ ಆಗಿರ್ಬೋದು, ಎಮ್ಮೆ ಆಗಿರ್ಬೋದು, ಹಂದಿಗಳಾಗಿರ್ಬೋದು, ಇದರಿಂದ ಅವ್ರು ಚೆನ್ನಾಗಿ ಕೊಬ್ಬುತ್ತವೆ. ಇದರಿಂದ ಅದರ ಮಾಂಸದ ವೇಟ್ ಜಾಸ್ತಿ ಆಗುತ್ತೆ. ಇದರಿಂದ ಔಟ್ಪುಟ್ ಕೂಡ ಹೆಚ್ಚಿಗೆ ಬರುತ್ತೆ ಅಂತ ಹೇಳಿ ನಾವು ಏನ್ ಮಾಡ್ತೀವಿ, ಅದಕ್ಕೆ ಕಾರ್ನ್, ಸೋಯಾಬೀನ್ ಈ ತರದ ಪ್ರೋಟೀನ್ ಮಿಕ್ಸ್ ಮಾಡಿರೋ ಫೀಡ್ ಅನ್ನ ನಾವು ಈ ಪ್ರಾಣಿಗಳಿಗೆ ತಿನ್ನಿಸ್ತೀವಿ. ಈ ಅನಿಮಲ್ ಫೀಡ್ ವಿಷಯಕ್ಕೆ ಬಂದಾಗ ಕೆಲವು ಅಮೆರಿಕನ್ ಕಂಪ್ನೀಸ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಇಲ್ಲ, ಅಲ್ಲಿದ್ದ ಸೋಯಾಬೀನ್ ಮತ್ತೆ ಈ ಕಾರ್ನ್ ಮಿಕ್ಸ್ಚರ್ ಇರೋ ಈ ಅನಿಮಲ್ ಫೀಡ್ ಅನ್ನ ನಾವು ಅಮೆರಿಕದ ಕಂಪ್ನಿಗಳಿಂದ ಖರೀದಿ ಮಾಡಬಹುದು ಅನ್ನೋ ಒಂದು ಕಂಡೀಷನ್ಗೆ ಭಾರತ ಸರ್ಕಾರ ಒಪ್ಪಿಗೆಯನ್ನ ಕೊಟ್ಟಿದೆ. ಆಮೇಲೆ ಕೊನೆಯದಾಗಿ ಭಾರತ ರಷ್ಯಾದಿಂದ ಏನು ಈ ಕ್ರೂಡ್ ಆಯಿಲ್ ಪರ್ಚೇಸ್ ಅನ್ನ ಮಾಡ್ತಾ ಇದೆ, ಆ ಕ್ರೂಡ್ ಆಯಿಲ್ ಪರ್ಚೇಸ್ ಅನ್ನ ಹಂತ ಹಂತವಾಗಿ ಕಡಿಮೆ ಮಾಡಿಕೊಂಡು ಅದನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತ ಹೇಳಿ ಕೊನೆಯ ಕಂಡೀಷನ್ ಅಮೆರಿಕ ಈ ಟ್ರೇಡ್ ಅಗ್ರಿಮೆಂಟ್ ಮೂಲಕ ಭಾರತದ ಮೇಲೆ ಈ ಷರತ್ತನ್ನು ಕೂಡ ಹಾಕಿದೆ. ಆದ್ರೆ ಇಲ್ಲಿ ಕೆಲವೊಂದು ಕನ್ಫ್ಯೂಷನ್ ಇದೆ. ಆ ಕಡೆ ಡೊನಾಲ್ಡ್ ಟ್ರಂಪ್ ತಮ್ಮ ಟ್ವೀಟ್ ಅಲ್ಲಿ ಈ ವಿಚಾರವನ್ನ ಇಲ್ಲ ಸಂಪೂರ್ಣವಾಗಿ ರಷ್ಯಾದಿಂದ ಕ್ರೂಡ್ ಆಯಿಲ್ ಪರ್ಚೇಸ್ ಮಾಡೋದನ್ನ ಭಾರತ ನಿಲ್ಲಿಸ್ತದೆ ಅಂತ ಹೇಳಿ ಅನೌನ್ಸ್ ಮಾಡಿದ್ರೆ, ಈ ಕಡೆ ಭಾರತದಿಂದ ಈ ವಿಷಯದ ಮೇಲೆ ಯಾವುದೇ ತರಹದ ರಿಪ್ಲೈ ಬಂದಿಲ್ಲ. ಭಾರತ ಏನ್ ಹೇಳಿದೆ ಅಂತಂದ್ರೆ, ನಾವು ಎನರ್ಜಿ ವಿಷಯಕ್ಕೆ ಬಂದಾಗ ನಮ್ಮ ನ್ಯಾಷನಲ್ ಇಂಟ್ರೆಸ್ಟ್ ಅನ್ನ ನಾವು ಮುಖ್ಯವಾಗಿ ಪರಿಗಣಿಸ್ತೀವಿ. ಹೀಗಾಗಿ ನಮಗೆ ಯಾರು ಕಮ್ಮಿ ಬೆಲೆಗೆ ಕ್ರೂಡ್ ಆಯಿಲ್ ಅನ್ನ ಕೊಡ್ತಾರೋ, ಕನ್ಸಿಸ್ಟೆಂಟ್ ಆಗಿ ಸಪ್ಲೈ ಅನ್ನ ಮಾಡ್ತಾರೋ, ನಾವು ಅಂತವ್ರ ಕಡೆ ಈ ಕ್ರೂಡ್ ಆಯಿಲ್ ಅನ್ನ ಪರ್ಚೇಸ್ ಮಾಡ್ತೀವಿ. ಹೀಗಾಗಿ ಈ ಷರತ್ತಿಗೆ ನಾವು ಒಪ್ಕೊಂಡಿಲ್ಲ ಅಂತ ಹೇಳಿ ಭಾರತ ಇಲ್ಲಿ ಕ್ಲೇಮ್ ಮಾಡ್ತಾ ಇದೆ. ಬಟ್ ಅಮೆರಿಕ ಅವ್ರು ಹೇಳೋದು ಬೇರೆ ಕಥೆ ಆಗಿದೆ. ಸೊ ಹಾಗಾದ್ರೆ ಈ ಟ್ರೇಡ್ ಅಗ್ರಿಮೆಂಟ್ ಅಲ್ಲಿ ಮೇಜರ್ ಡಿಸ್ಅಗ್ರಿಮೆಂಟ್ ಏನು ಅಂದ್ರೆ, ಭಾರತದಲ್ಲಿ ಈ ರೈತರು ಯಾಕೆ ಅದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಆಮೇಲೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಕೂಡ ಇದಕ್ಕೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸೊ ಈ ಟ್ರೇಡ್ ಅಗ್ರಿಮೆಂಟ್ ಇಂದ ಡೈರಿ ಸೆಕ್ಟರ್ ದಲ್ಲಿ ನಮ್ಮ ರೈತರಿಗೆ ಏನ್ ಎಫೆಕ್ಟ್ ಆಗುತ್ತೆ, ಯಾಕೆ ಈ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಳ್ಳೋದ್ ಮೂಲಕ ಭಾರತ ರೈತರನ್ನ ಅಮೆರಿಕಾಗೆ ಮಾರ್ಕೊಂಡಿದೆ ಅಂತ ಹೇಳಿ ಟೀಕೆ ಟಿಪ್ಪಣಿಗಳು ಬರ್ತಾ ಇದ್ದಾವೆ. ಇದನ್ನು ಕೂಡ ನಾವು ಚರ್ಚೆ ಮಾಡ್ಕೊಂಡು ಹೋಗೋಣ. ಸೊ ಮೊದಲನೆಯದಾಗಿ ರೈತ ಸಂಘಟನೆಗಳಿಂದ ಟೀಕೆ ಏನ್ ಬರ್ತಾ ಇದೆ ಅಂತಂದ್ರೆ, ನೀವು ಅನಿಮಲ್ ಫೀಡ್ಗೆ ಏನು ಅದು ಆಪ್ಷನ್ ಅನ್ನು ಓಪನ್ ಮಾಡಿದಿರೋ ಅಲ್ಲಿಂದ ಕಾರ್ನ್ ತರಿಸಬೇಕು, ಸೋಯಾಬೀನ್ ಮತ್ತೆ ಡ್ರೈಡ್ ಗ್ರೇನ್ಸ್ ಅಂದ್ರೆ ಒಣಗಿರೋ ಗ್ರೇನ್ಸ್ ಅನ್ನ ನೀವು ಅಲ್ಲಿಂದ ಖರೀದಿ ಮಾಡ್ತೀವಿ ಅಂತ ಹೇಳಿ ಈ ಷರತ್ತನ್ನು ಒಪ್ಕೊಂಡಿದ್ದೀರೋ, ಇದರಿಂದ ಲೋಕಲ್ ಕಾರ್ನ್ ಅಥವಾ ಏನು ನಾವು ಮೆಕ್ಕೆಜೋಳ ಅಂತ ಏನ್ ಕರಿತೀವಿ ಅದನ್ನ ಯಾರು ಬೆಳೀತಿರ್ತಾರೋ ಅಂತ ರೈತರಿಗೆ ಇದರಿಂದ ನಷ್ಟವನ್ನ ನೀವು ತಗೊಂಡ್ ಬರ್ತೀರಿ. ಅಲ್ಲಿ ಅಮೆರಿಕಾದಲ್ಲಿ ಅವರು ಬೆಳೀತಿರೋ ಈ ಮೆಕ್ಕೆಜೋಳದ ರೈತರು ಏನಿದ್ದಾರೆ ಅವರು ಸಾಕಷ್ಟು ಸಬ್ಸಿಡಿಯನ್ನ ಕೊಟ್ಟು ಅದರ ಬೆಲೆಯನ್ನ ಕಡಿಮೆ ಮಾಡಿಸಿರ್ತಾರೆ. $50 ಬಿಲಿಯನ್ ಅವರು ಸಬ್ಸಿಡಿಯನ್ನ ತಮ್ಮ ರೈತರಿಗೆ ಕೊಡ್ತಾರೆ. ಆದ್ರೆ ನೀವು ಅಷ್ಟು ಸಬ್ಸಿಡಿ ನಿಮ್ಮ ರೈತರಿಗೆ ಕೊಡೋದಿಲ್ಲ, ಈ ಮೆಕ್ಕೆಜೋಳ ಬೆಳೆಯೋದ್ರಲ್ಲಿ ಆಗಿರ್ಬೋದು ಅಥವಾ ಸೋಯಾಬೀನ್ ಬೆಳೆಯೋದ್ರಲ್ಲಿ ಆಗಿರ್ಬೋದು. ಹೀಗಾಗಿ ಅಲ್ಲಿನ ಸೋಯಾಬೀನ್ ಮತ್ತೆ ಈ ಮೆಕ್ಕೆಜೋಳ ಏನಿದೆ ಕಡಿಮೆ ರೇಟಿಗೆ ಅವರು ಭಾರತದಲ್ಲಿ ತಂದು ಮಾರ್ತಾರೆ. ಆವಾಗ ಇಲ್ಲಿ ಅದು ಮೆಕ್ಕೆಜೋಳ ಮತ್ತೆ ಸೋಯಾಬೀನ್ ಬೆಳೆಯೋ ರೈತರು ದಿವಾಳಿ ಆಗಿ ಹೋಗ್ತಾರೆ. ಅವರಿಗೆ ಯಾವುದೇ ತರದ ಮಾರುಕಟ್ಟೆ ಇರೋದಿಲ್ಲ ಅಂತ ಹೇಳಿ ರೈತ ಸಂಘಟನೆಗಳು ಈ ಡೀಲ್ ವಿಚಾರದಲ್ಲಿ ಈ ಪಾಯಿಂಟ್ ಮೂಲಕ ಟಿಪ್ಪಣಿಯನ್ನ ಮಾಡ್ತಾ ಇದ್ದಾರೆ ಅಥವಾ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಸ್ಮಾಲ್ ಸ್ಕೇಲ್ ಅಥವಾ ಈ ಸಣ್ಣ ಕೈಗಾರಿಕೆಗಳು ಯಾವ ಪಾಯಿಂಟ್ ಅನ್ನ ಹೈಲೈಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನೀವು ರೂಲ್ಸ್ ಆಫ್ ಒರಿಜಿನ್ ಪಾಯಿಂಟ್ ಅನ್ನ ಒಪ್ಪಿಗೆ ಮಾಡ್ಕೊಂಡಿದ್ದೀರಿ. ಆ ರೂಲ್ಸ್ ಆಫ್ ಒರಿಜಿನ್ ಅಲ್ಲಿ ಚೈನಾದಿಂದ ಅಥವಾ ಬೇರೆ ಯಾವುದೋ ದೇಶದಿಂದ ಒಂದು ವಸ್ತುವನ್ನ ತಂದು ಅದನ್ನ ನೀವು 35-40% ಅಷ್ಟು ಮೌಲ್ಯದಲ್ಲಿ ವೃದ್ಧಿ ಮಾಡಿ ಅಮೆರಿಕಾಗೆ ಮಾರ್ಕೋಬೇಕು ಅಂತ ಹೇಳಿ ಆ ಒಪ್ಪಿಗೆಯನ್ನ ನೀವು ತಗೊಂಡು ಬಂದಿದ್ರಿ. ಈ 30-40% ಅಷ್ಟು ಮೌಲ್ಯ ವೃದ್ಧಿ ಆಗಿದೆ ಅನ್ನೋದನ್ನ ಯಾರು ನಿರ್ಧಾರ ಮಾಡ್ತಾರೆ? ಫಾರ್ ಎಕ್ಸಾಂಪಲ್, ನಾನು ಪೇಪರ್ ಅನ್ನ ಚೈನಾದಿಂದ ತರಿಸಿ ಆ ಪೇಪರ್ ಕಟ್ಟಿಂಗ್ ಅನ್ನ ಮಾಡಿಕೊಂಡು ನಾನು ಅದರಿಂದ ಒಂದು ಪೇಪರ್ ಕಪ್ ಮಾಡ್ತೀನಿ ಅಥವಾ ಟಿಶ್ಯೂ ಅನ್ನ ರೆಡಿ ಮಾಡಿ ನಾನು ಅಮೆರಿಕಕ್ಕೆ ಕಳಿಸ್ತೀನಿ. ಅಲ್ಲಿ ಅವರು ಇಲ್ಲ, ನೀವು ಪೇಪರ್ ಅನ್ನ ಚೈನಾದಿಂದ ಖರೀದಿ ಮಾಡಿದಿರಿ, ಅದು 35-40% ಅಷ್ಟು ಮೌಲ್ಯ ವೃದ್ಧಿ ಅದರಲ್ಲಿ ಆಗಿಲ್ಲ, ವ್ಯಾಲ್ಯೂ ಅಡಿಷನ್ ಆಗಿಲ್ಲ. ಈ ಕಾರಣದಿಂದಾಗಿ ನಿಮ್ಮ ವಸ್ತುಗಳನ್ನ ನಾವು ಖರೀದಿ ಮಾಡೋಕೆ ಆಗೋದಿಲ್ಲ. ಇಲ್ಲ, ಅದಕ್ಕೆ ಏನು ಟ್ಯಾರಿಫ್ ಅಪ್ಲಿಕೇಬಲ್ ಆಗುತ್ತೋ ಆ ರೆಗ್ಯುಲರ್ ಟ್ಯಾರಿಫ್ ಅನ್ನ ನೀವು ಕಟ್ಕೊಂಡು
ಈ ವಸ್ತುಗಳನ್ನು ನೀವು ಮಾರಾಟ ಮಾಡ್ಬೋದು ಅಂತ ಹೇಳಿ ಆ ಕಂಡೀಷನನ್ನು ಹಾಕಿದ್ದಾರೆ. ಆದರೆ ಆ ಮೌಲ್ಯ ಅಷ್ಟು ವರ್ಧನೆ ಆಗಿದೆ ಅನ್ನೋದನ್ನ ನಿರ್ಧಾರ ಮಾಡೋದು ಹೇಗೆ? ಈಗ ನಾವು ನಮ್ಮ ಪ್ರಕಾರ ಅದು 40-50% ವೃದ್ಧಿ ಆಗಿದೆ ಅಥವಾ ಅಲ್ಲಿ ಮೌಲ್ಯ ವರ್ಧನೆ ಆಗಿದೆ ಅಂತ ಹೇಳಿ ನಾವು ಹೇಳ್ಕೊತೀವಿ. ಬಟ್ ಅಮೆರಿಕ ಇಲ್ಲ, ಇದರಲ್ಲಿ ಮೌಲ್ಯ ವರ್ಧನೆ ಆಗಿಲ್ಲ ಅಂತ ಹೇಳಿದ್ರೆ ಇದನ್ನ ಡಿಸೈಡ್ ಮಾಡೋರು ಯಾರು ಅಂತ ಹೇಳಿ ಸಣ್ಣ ಕೈಗಾರಿಕೆಗಳು ಭಾರತ ಸರ್ಕಾರಕ್ಕೆ ಈ ವಿಷಯದ ಮೇಲೆ ಟೀಕೆಯನ್ನ ಮಾಡ್ತಾ ಇವೆ. ಇದರಿಂದ ಸಣ್ಣ ಕೈಗಾರಿಕೆಗಳಿಗೆ ಅಮೆರಿಕದಂಥ ಮಾರ್ಕೆಟ್ ತಪ್ಪಿ ಹೋಗುತ್ತೆ. ನಮ್ಮ ವಸ್ತುಗಳು ಅಲ್ಲಿ ಸೇಲ್ ಆಗಬೇಕು ಅಂತಂದ್ರೆ ಸಾಕಷ್ಟು ಪೇಪರ್ ವರ್ಕು, ಬ್ಯೂರೋಕ್ರಸಿ ನಮ್ಮನ್ನ ಕಟ್ ಹಾಕ್ಬಿಡುತ್ತೆ. ಅಮೆರಿಕದಂಥ ಮಾರ್ಕೆಟ್ ನಮ್ಮ ಕೈಯಿಂದ ಜಾರಿದಂಗೆನೆ ಲೆಕ್ಕ ಅಂತ ಹೇಳಿ ಕೆಲವೊಬ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಕೊನೆಯದಾಗಿ, ನಾವು ಇದಕ್ಕಿಂತ ಮುಂಚೆ ಅಮೆರಿಕಕ್ಕೆ ರಫ್ತು ಮಾಡಬೇಕಾದ್ರೆ ಕೇವಲ 2-3% ಟ್ಯಾರಿಫ್ ಅನ್ನ ಮಾತ್ರ ಕಟ್ತಾ ಇದ್ದೀವಿ. ನೀವು ಈಗ ಅಮೆರಿಕ ಅದನ್ನ 18% ಟ್ಯಾರಿಫ್ ಮಾಡಿದೆ. 50% ಇಂದ ಕಡಿಮೆ ಮಾಡಿದ್ರೆ ಅದು ಹಳೆ ಟ್ಯಾರಿಫ್ ಏನು 2-3% ಇತ್ತೋ ಅಲ್ಲಿಗೆ ಅವರು ಕಡಿಮೆ ಮಾಡಿಲ್ಲ, ಹೊರತಾಗಿ 18% ಟ್ಯಾರಿಫ್ ಅನ್ನ ಅವರು ತಂದಿಟ್ಟಿದ್ದಾರೆ. ಇದಕ್ಕೆ ನೀವು ಜಯ ಆಗಿದೆ, ಈ ಒಂದು ದೊಡ್ಡ ಸಾಧನೆ ಅನ್ನೋ ತರ ಯಾಕೆ ಬಿಂಬಿಸ್ತಾ ಇದ್ದೀರಿ? ಎಂಡ್ ಆಫ್ ದ ಡೇ 2-3% ಟ್ಯಾರಿಫ್ ಇರೋದು 18% ಆಗಿದೆ. ಆ ವಿಚಾರದಲ್ಲಿ ನೀವು ಯಾಕೆ ಗಮನ ಹರಿಸ್ತಾ ಇಲ್ಲ ಅಂತ ಹೇಳಿ ಭಾರತ ಸರ್ಕಾರಕ್ಕೆ ಟೀಕೆಗಳು ಬರ್ತಾ ಇವೆ. ಸೊ ಇದರಿಂದಾಗಿ ಇದೇನು ದೊಡ್ಡ ಸಾಧನೆಯನ್ನ ನೀವು ಮಾಡಿಲ್ಲ. ಎಲ್ಲರೂ ಏನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ಹೆಚ್ಚು ಅಮೆರಿಕದ ಷರತ್ತುಗಳನ್ನ ನೀವು ಒಪ್ಕೊಂಡಿದ್ದೀರಿ ಅಂತ ಹೇಳಿ ಭಾರತ ಸರ್ಕಾರಕ್ಕೆ ಈಗ ಇಲ್ಲಿನ ಕ್ರಿಟಿಕ್ಸ್ ಅದರ ಬಗ್ಗೆ ಟೀಕೆಗಳನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ನಿಜವಾಗ್ಲೂ ಭಾರತಕ್ಕೆ ಏನು ಲಾಭ ಬಂದಿದೆ ಈ ಅಗ್ರಿಮೆಂಟ್ ಮೂಲಕ ಅಂತ ಹೇಳಿ ಒಂದು ಸಣ್ಣ ಕಂಪ್ಯಾರಿಸನ್ ಅನ್ನ ಮಾಡಿದ್ರೆ, ಭಾರತ ಇವಾಗ 18% ಟ್ಯಾರಿಫ್ ಅನ್ನ ಕಟ್ಟಬೇಕು ಅನ್ನೋದನ್ನ ಅಗ್ರಿಮೆಂಟ್ ಅಲ್ಲಿ ಈ ಫ್ರೇಮ್ ವರ್ಕ್ ದಲ್ಲಿ ಅನೌನ್ಸ್ ಮಾಡಿದ್ದಾರೆ. ಇದನ್ನ ನಾವು ಚೈನಾದಂತ ದೇಶಗಳಿಗೆ ಕಂಪೇರ್ ಮಾಡಿದಾಗ ಚೈನಾ ಹೆಚ್ಚು ಕಡಿಮೆ 30-35% ಟ್ಯಾರಿಫ್ ಅನ್ನ ಕೊಡ್ತಾ ಇದೆ. ಆಮೇಲೆ ಟೆಕ್ಸ್ಟೈಲ್ ವಿಷಯದಲ್ಲಿ ಬಾಂಗ್ಲಾದೇಶ್ ನಮ್ಮ ಕಾಂಪಿಟೇಟರ್. ಸೊ ಬಾಂಗ್ಲಾದೇಶ್ ಕಾಂಪಿಟೇಟರ್ ಏನಾಗಿದೆ ಅಂತಂದ್ರೆ, ಬಾಂಗ್ಲಾದೇಶದವರು 19% ಟ್ಯಾರಿಫ್ ಅನ್ನ ಕಟ್ಟಬೇಕಾಗಿದೆ. ಸೊ ಅದಕ್ಕೆ ಕಂಪೇರ್ ಮಾಡಿದಾಗ ಭಾರತದ್ದು 1% ಕಡಿಮೆ ಇದೆ. ಇದೇ ತರ ವಿಯೆಟ್ನಾಂಗೆ ಕಂಪೇರ್ ಮಾಡಿದಾಗ ವಿಯೆಟ್ನಾಂ 20% ಟ್ಯಾರಿಫ್ ಕಟ್ತಾರೆ. ಹೀಗೆ ಬೇರೆ ಬೇರೆ ದೇಶಗಳು, ಫಿಲಿಪೈನ್ಸ್ ಆಗಿರ್ಬೋದು, ಥೈಲ್ಯಾಂಡ್ ಆಗಿರ್ಬೇಕು, ಹೀಗೆ ಬೇರೆ ಬೇರೆ ದೇಶಗಳು, ಎಲ್ಲ ದೇಶಗಳು ನಮ್ಗಿನ ಹೆಚ್ಚಿನ ಟ್ಯಾರಿಫ್ ಅವರು ಕಟ್ತಾ ಇದ್ದಾರೆ. ಈಗ ಕಂಪ್ಯಾರಿಸನ್ ಅಲ್ಲಿ ನೋಡಿದಾಗ ಖಂಡಿತವಾಗ್ಲೂ ಭಾರತದಲ್ಲಿ ಇದಕ್ಕೆ ಒಂದು ಅಡ್ವಾಂಟೇಜ್ ಇದೆ. ಆಮೇಲೆ ಆ ಟ್ಯಾರಿಫ್ ಏನಿದೆ, ಆ ಟ್ಯಾರಿಫ್ ಕಟ್ಟೋದು ಎಂಡ್ ಆಫ್ ದ ಡೇ ಅಮೆರಿಕದ ಟ್ಯಾಕ್ಸ್ ಪೇಯರ್ಸ್ಗಳು, ಅದನ್ನು ನಾವು ಕಟ್ಟೋದಿಲ್ಲ. ಫಾರ್ ಎಕ್ಸಾಂಪಲ್, 100 ರೂಪಾಯಿ ವಸ್ತುವ ಬೆಲೆ ಆಗಿತ್ತಂತಂದ್ರೆ ಅದಕ್ಕೆ 18% ಅಲ್ಲಿಯ ಲೋಕಲ್ ಏನಿರ್ತಾನೆ ಅವನು ಅದಕ್ಕೆ 18 ರೂಪಾಯಿ ಕಟ್ಟಿ ಆ 100 ರೂಪಾಯಿ ಬೆಲೆಯ ವಸ್ತುವನ್ನ 118 ರೂಪಾಯಿಗೆ ಅವನು ಖರೀದಿ ಮಾಡ್ತಾನೆ. ಆ 18 ರೂಪಾಯಿ ನಮ್ಮ ಎಕ್ಸ್ಪೋರ್ಟರ್ಸ್ ಏನಿರ್ತಾರೆ ಅವರು ಪೇ ಮಾಡೋದಿಲ್ಲ. ಸೊ ಈ ಕಾರಣದಿಂದಾಗಿ ಆ 18% ಇದ್ರೆ ಏನಾಯ್ತು, ಅದನ್ನ ಎಂಡ್ ಆಫ್ ದ ಡೇ ಕಟ್ಟೋರು ಅಮೆರಿಕದವರು ಅಂತ ಹೇಳಿ ಕೆಲವರು ವಿಶ್ಲೇಷಕರು ಇಲ್ಲಿ ಹೇಳ್ತಾರೆ. ಸೊ ಈ ಕಾರಣದಿಂದಾಗಿ ಅದರ ಬಗ್ಗೆ ನಾವು ಹೆಚ್ಚಿನ ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾಕಂತಂದ್ರೆ ಚೈನಾ, ವಿಯೆಟ್ನಾಂ, ಫಿಲಿಪೈನ್ಸ್, ಥೈಲ್ಯಾಂಡ್ ಈ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಅವ್ರಿಗಿನ ಟ್ಯಾಕ್ಸ್ ರೇಟ್ ನಮ್ಮದು ಕಡಿಮೆ ಆಗಿದೆ. ಹೀಗಾಗಿ ಇದೊಂದು ಒಳ್ಳೆ ಡೀಲ್ ಅಂತ ಹೇಳಿ ಈ ಡೀಲ್ನ ಸಮರ್ಥಕರು ಹೇಳ್ಕೊತಾ ಇದ್ದಾರೆ. ಆಮೇಲೆ ಆಗ್ಲೇ ಹೇಳ್ದಂಗೆ $500 ಬಿಲಿಯನ್ ನೀವೇನು ಕ್ರಿಟಿಸೈಸ್ ಮಾಡ್ತಾ ಇದ್ರೋ ಅಷ್ಟು ಡಿಮಾಂಡ್ ಭಾರತಕ್ಕೆ ಇದೆ. ಹೀಗಾಗಿ ಅದರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಅದೇನು ಇವತ್ತು ನಾಳೆ ಖರೀದಿ ಮಾಡಬೇಕು ಅಂತಲ್ಲ, ಇದನ್ನ ನಾವು ಸುಮಾರು 5-7 ವರ್ಷದ ಟೈಮ್ ವರೆಗೂ ಪ್ರತಿ ವರ್ಷ ಅಷ್ಟು ಬಜೆಟ್ ಮೂಲಕ ಅದನ್ನ ನಾವು ಅಕ್ವೈರ್ ಮಾಡ್ಕೊಂಡು ಅಥವಾ ಅಷ್ಟು ಪರ್ಚೇಸ್ ಅನ್ನ ಮಾಡಿಕೊಂಡು ಈ ಕಂಡೀಷನ್ ಕೂಡ ನಾವು ಮೀಟ್ ಆಗ್ತೀವಿ ಅಂತ ಹೇಳಿ ಭಾರತ ಸರ್ಕಾರ ಹೇಳ್ಕೊತಾ ಇದೆ. ಎನಿವೇಸ್, ಇದನ್ನ ಫೈನಲ್ ಆಗಿ ಯಾರಿಗೆ ಎಷ್ಟು ಲಾಭ ಅಂತ ಹೇಳಿ ನಾವು ಒಂದು ಜಜ್ಮೆಂಟ್ ಕೊಡಬೇಕು ಅಂತಂದ್ರೆ ಅದು ಸಂಪೂರ್ಣವಾಗಿ ಒಂದು ಟ್ರೇಡ್ ಅಗ್ರಿಮೆಂಟ್ ರಿಲೀಸ್ ಆದ್ಮೇಲೆ ಅದಕ್ಕೆ ಸಹಿ ಹಾಕಿದ ಮೇಲೆ ನಾವು ಹೇಳೋಕೆ ಸಾಧ್ಯ. ಈಗ ಮೊನ್ನೆ ಹೇಗೆ ಯುರೋಪ್ ಜೊತೆ ಅಗ್ರಿಮೆಂಟ್ ಸಹಿ ಆದ್ಮೇಲೆ ನಮ್ಗೆ ಏನು ಡೀಟೇಲ್ಸ್ ಬಂತು, ವೈನ್ಗೆ ಎಷ್ಟು ಟ್ಯಾಕ್ಸು, ಚೀಸ್ಗೆ ಎಷ್ಟು ಟ್ಯಾಕ್ಸು, ಭಾರತದಿಂದ ಹೋಗೋ ಲೆದರ್ ಗೂಡ್ಸ್ಗೆ ಎಷ್ಟು ಟ್ಯಾಕ್ಸ್ ಅಂತ ಹೇಳಿ ಫೈನಲ್ ಡೀಟೇಲ್ಸ್ ಏನು ಬಂದಿತ್ತು, ಅದೇ ತರ ಫೈನಲ್ ಡೀಟೇಲ್ಸ್ ಕೂಡ ಈ ಒಂದು ಅಗ್ರಿಮೆಂಟ್ ಸಹಿ ಆಗಿ ಅನೌನ್ಸ್ ಆದ್ಮೇಲೆ ನಮಗೆ ಡೀಟೇಲ್ ಆಗಿ ಗೊತ್ತಾಗೋದು ಭಾರತಕ್ಕೆ ನಿಜವಾಗ್ಲೂ ಎಷ್ಟು ಲಾಭ ಈ ಅಗ್ರಿಮೆಂಟ್ ಮೂಲಕ ಬಂದಿದೆ, ಅಥವಾ ಭಾರತ ತಮ್ಮ ರೈತರ ಹಿತಾಸಕ್ತಿಯನ್ನ ಕಾಪಾಡದೆ ವಿಫಲತೆಯನ್ನ ಕಂಡಿದೆ ಅನ್ನೋದನ್ನು ಕೂಡ ನಮಗೆ ಈ ಅಗ್ರಿಮೆಂಟ್ ಸೈನ್ ಆದ್ಮೇಲೆ ಗೊತ್ತಾಗೋದು. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಇದಕ್ಕೊಂದು ಲೈಕ್ ಅನ್ನ ಕೊಡಿ. ನಮ್ಮ ಚಾನಲ್ ಮೆಂಬರ್ ಆಗಿ ಕೂಡ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡ್ಬೋದು. ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.